ನನ್ನ ಅಪ್ಪಯ್ಯ ಯಾರು ಅಂತ ಹೇಳವ್ವ. ಕಮಲಿ, ನಮ್ಮ ಪಾಲ್ಗೆ ನಿನ್ನ ಅಪ್ಪಯ್ಯ ಇಲ್ಲ. ಊರ್ಮಿ, ನಾನು ಹೇಳಿದ ಕೆಲಸ ಏನು ಮಾಡಿದೆ? ನಿನ್ನ ಗಂಡನ್ನ ಗಾಳವಾಗಿ ಬಳಸ್ಕೊಂಡು ನಿಜ ಬಾಯಿಂದ ಹೊರಗೆ ತರಿಸ್ಬೇಕು ಅಂತ ನಾನು ಹೇಳಿದ್ನಲ್ಲ, ಚಂದ್ರು ಹತ್ರ ಮಾತಾಡ್ತೀಯಾ? ನಿಜ ಗೊತ್ತಾಯ್ತೇನೆ. ಓ, ನೀನಿಷ್ಟು ಸೀರಿಯಸ್ ಆಗಿ ಇಲ್ಲೇ ಕೂತಿದ್ಯಾ ಅಂದರೆ ನಿನ್ನ ಗಂಡ ಚಂದ್ರು ಆ ಗೌರಿ ಬಗ್ಗೆ ಏನೋ ಖಂಡಿತವಾಗ್ಲೂ ಹೇಳಿರ್ಲೇಬೇಕಲ್ವಾ? ಉರ್ಮಿ, ಟೆನ್ಷನ್ ಮಾಡ್ಕೋಬೇಡ ಮಗಳೇ. ಹಂಗಂದ್ರೆ ಏನವ ಅರ್ಥ? ಅವ್ವ, ನಿನ್ನ ಅಪ್ಪನ ಮಧ್ಯೆ ಏನ್ ನಡೆದೈತೆ ಅಂತ ನಂಗೆ ಗೊತ್ತಿಲ್ಲ. ನೀವಿಬ್ರು ಯಾಕೆ ದೂರ ಆದ್ರಿ ಅಂತಾನು ನನ್ ಕೇಳಲ್ಲ. ಹಳೆದನ್ನೆಲ್ಲ ಕೆತ್ಕಿದ್ರೆ ನಿಂಗೆ ಸ್ಯಾನೆ ನೋವಾಯ್ತೈತೆ ಅಂತ ನಂಗೆ ಗೊತ್ತು. ಜೀವನ ಪೂರ್ತಿ ಏಟೋ ಸಂಕಟಗಳನ್ನ ನುಂಗ್ಕೊಂಡು ನನ್ನ ಬೆಳೆಸಿದ್ಯಾ. ಇದೊಂದು ಕಿತ ಎಲ್ಲ ನೋವುಗಳನ್ನ ನುಂಗ್ಕೊಂಡು ನಿಜ ಹೇಳವ, ಯಾರವ ನನ್ನಪ್ಪಯ್ಯ? ಎಲ್ಲವ್ರೆ, ಏನ್ ಮಾಡ್ತವ್ರೆ, ಅವ್ರ ಹೆಸರೇನು? ಅವ ದಿಟ ಹೇಳ್ತೀನವ, ನಿಜವಾಗ್ಲೂ ಅವ್ರನ್ನ ಹುಡ್ಕೊಂಡು ಹೋಗಕ್ಕಿಲ್ಲ. ದಯವಿಟ್ಟು ಯಾರು ಅಂತ ಹೇಳವ್ವ. ಬಾಯ್ ಮುಚ್ಚು ಕಮಲಿ, ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ? ಅವ, ನಾನು ಯಾವತ್ತಾನು ನಿನ್ ಮಾತಿಗೆ ಬೆಲೆ ಕೊಟ್ಟಿಲ್ಲ ಹೇಳು. ಕಮಲಿ, ನಿಮ್ಮಪ್ಪ ಇನ್ನು ವಿಷಯನ ನನ್ನ ತವ ಕೇಳಬೇಡ. ನಾನು ಅವ್ರ ಬಗ್ಗೆ ನಿನಗೇನು ಹೇಳಕ್ಕಿಲ್ಲ. ಅವ್ರು ನಮ್ಮ ಪಾಲ್ಗಿಲ್ಲ ಅಂತ ಹೇಳಿದೆ ಅಲ್ವಾ? ಆಟಯ್ಯ ಅಂದ್ರೆ ಅಪ್ಪಯ್ಯ ಬದುಕಿಲ್ವಾ? ಸತ್ತೋಗವ್ರ? ಕಮಲಿ,
ನಿನ್ಗೆ ಯಾಕವ್ವ ಅರ್ಥ ಆಯ್ತಾ ಇಲ್ಲ? ಅವ್ವ, ಅಪ್ಪಯ್ಯ ಇನ್ನೇ ಸತ್ತಿಲ್ಲ ಅಲ್ವಾ? ನಾನು ಕೇಳಿದ ಮಾತ್ಗೆ ನೀನ್ ಕೋಪ ಮಾಡ್ಕೊಂಡು ನನ್ ಮ್ಯಾಕ್ ಕೈ ಮಾಡಿದ್ಯಾ ಅಂದ್ರೆ ಅಪ್ಪಯ್ಯ ಇನ್ನ ಬದುಕೆ ಅವ್ರೆ. ನನಗ್ ಬೇಕಾಗಿರೋ ಉತ್ತರ ಸಿಕ್ಕಾಯ್ತವ. ನಾಲ್ಕು ಜನ ಸ್ವಂತದವ್ರಿಲ್ಲ ಅಂದ್ರೂ ಓಕೆ, ಆದ್ರೆ ನಿನಗೆ ನಿನ್ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ನೀನ್ ಯಾರು ಅಂತ ನನ್ನ ಯಾರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ನಾನು ಸಾಚಿ ತೋರಿಸ್ಬೋದು ಅವ್ವ. ಆದ್ರೆ ನಿನ್ನ ಅಪ್ಪಯ್ಯ ಯಾರು ಅಂದಾಗ ಅದಕ್ಕೆ ಉತ್ತರ ನಾನು ಹೆಂಗ್ ಕೊಡ್ಲಿ? ನಿನ್ನ ನೋಯಿಸ್ಬೇಕು ಅಂತ ನಾನು ಇದನ್ನ ಕೇಳ್ತಿಲ್ಲ. ಸರೋಜವನ್ ಮಗಳು ಅಂತ ಹೇಳ್ಕೊಳ್ಳೋದ್ರಾಗೆ ನನ್ಗೆ ಎಷ್ಟು ಗರ್ವ ಆಯ್ತೋ ಆಟೆ ನಿನ್ ಮ್ಯಾಗ ಕಾಳಜಿನೂ ಐತೆ. ನಿನ್ ಬಗ್ಗೆ ಯಾರನ್ನ ತೆಪ್ಪಾಗಿ ಅದ್ ಯಾವ ದೇವ್ರಿಗೆ ಹರಕೆ ಹೊತ್ಕೊಂಡು ಸುಮ್ಮನೆ ಆಗಿದ್ನೋ ಏನೋ ಇವತ್ತು ಇಷ್ಟೊಂದು ನಡೆಯೋಗಾಗ್ತಿದೆ. ಇದೇನಾದ್ರೂ ಮೊದಲೇ ಆಗುತ್ತೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನಂತೂ ಬರ್ತಾನೆ. ವಾವ್, ಈ ಹಳ್ಳಿಲಿ ಇಂಥ ಗೆಸ್ಟ್ ಹೌಸಾ? ಈ ಊರಲ್ಲಿದೆ ಅಷ್ಟೇ, ಆದ್ರೆ ಈ ಊರವ್ರಿಗೋಸ್ಕರ ಅಲ್ಲ, ಜಸ್ಟ್ ನಮ್ಗೆ ಆ್ಯಂಡ್ ಋಷಿ ಫ್ಯಾಮಿಲಿ ಅವ್ರಿಗೆ. ನಮ್ಗ ನೀನ್ ನನ್ನ ಜೊತೆ ಇರೋದ್ರಿಂದ ನಿನ್ಗೂ ಬಾ. ವಾವ್, ಸಚ್ ಅ ವಂಡರ್ಫುಲ್ ಪ್ಲೇಸ್. ಲವ್ಲಿ ಕಣೆ ಅನಿಕಾ. ಮಾರಾಪುರ ಎಷ್ಟು ಚೆನ್ನಾಗಿದೆ ಅಲ್ಲ? ಹಲೋ, ಮಾರಾಪುರ ಅಲ್ಲ ಚೆನ್ನಾಗಿರೋದು, ನಮ್ ಗೆಸ್ಟ್ ಹೌಸ್. ನಡಿ. ಹೇ ಅನಿಕಾ, ಯು ರೈಟ್ ಕಣೆ. ಅಲ್ಲಿ ನೋಡು, ನಿಮ್ ಡ್ಯಾಡಿ ಬಂದಿದ್ದಾರೆ. ನಡಿ.
ಏನವ ಹಂಗ್ ನೋಡ್ತಿದ್ಯಾ? ಕಮಲಿ, ಏಟ್ ಹಬ್ಬಕ್ಕೆ ನೀನಿಲ್ಲ ಅಂತ ಬೇಸರ ಮಾಡ್ಕೊಂಡಿವ್ನಿ ಗೊತ್ತಾ? ಸರಿ ಕಮಲಿ, ಬಿರ್ನು ಬಾ, ಕಳಸ ವಿಸರ್ಜನೆ ಐತೆ. ನಿನ್ನ ಕಳ್ಸುವಂತ ಅರ್ಚಕರು ಹೇಳೋರೆ. ಇಲ್ಲ ಅವ್ವ, ನಾನು ಹೋಗಕ್ಕಿಲ್ಲ. ಹಂಗ ಅನ್ಬೇಡ ಕಮಲಿ. ನಮ್ಮಿಬ್ರ ಮಧ್ಯ ಯೋನೇ ಮನಸ್ತಪ ಇದ್ರೂ ಅದು ಊರವ್ರ ಮುಂದೆ ತೋರಿಸ್ಕೊಳ್ಳೋದು ಬೇಡ. ಅದು ಅಲ್ದಲಯ್ಯ, ದ್ಯಾರಿಸ್ಯ ಪ್ರತಿ ವರ್ಷನೂ ಹಬ್ಬಕ್ಕೆ ನೀನು ಇಲ್ಲೇ ಇರ್ತಿದ್ದೆ. ಈ ವರ್ಷ ಆಗಕ್ಕಿಲ್ಲವ್ವ. ಕಮಲಿ, ಕಮಲಿ, ಊರಿನ ಬನ್ನಿ ಯಾಕೆ ನಮ್ಮ ಅಟ್ಟಿ ತಾಕ್ ಬರ್ಲೇ ಇಲ್ವಲ್ಲವಿ? ಏಟ್ ಫ್ಯಾಷನ್ ಆಗೋಳೆ ನೋಡು ಪುಟ್ಟಿ ನಮ್ಮ ಕಮಲಿ. ಕೈಯಾಗ ಬೇರೆ ಉಂಗ್ರನೂ ಇದೆ. ಕಮಲಿ, ಮಾರವನ್ ಪೂಜೆ ಆಗಕ್ಕೂ ಮೊದಲು ನಾವೆಲ್ಲ ಕಲ್ಸದ ನೀರು ತಕೊಂಬರೋದು ರೂಢಿ ಅಲ್ವಾ? ಬಾ ಹೋಗುಮ್ಮ. ಇಲ್ಲ ನಿಂಗೆ, ನಾನು ಬರಕ್ಕಿಲ್ಲ. ನೀವೆಲ್ಲ ಹೋಗ್ಬನ್ನಿ. ಏನ್ ಕಮ್ಲಿ ಹಿಂಗಂತಿದ್ಯಾ? ಪ್ರತಿ ವರ್ಷನೂ ಇದನ್ನ ಮಾಡಿದ್ರೇನೆಯ ಒಳ್ಳೆ ಗಂಡು ಸಿಗೋದು. ಮರ್ತೋದ್ಯಾ? ಉಪವಾಸ ಮಡಗಿದ್ಯಾ ತಾನೇ? ಯಾರು ಗೊತ್ತು, ನೇಮ ನಿಷ್ಠೆಯಿಂದ ಮಾಡಿದ್ರೆ ಈ ವರ್ಷ ನೀನ್ ಮದ್ವೆ ಆಗೋ ಗಂಡು ನಿನ್ಗೆ ಸಿಗ್ಬೋದು. ಬಾರವಿ. ಇಲ್ಲ, ನಂಗೆ ಕೆಲಸ ಐತೆ, ನೀವು ಹೋಗಿ ಬನ್ನಿ. ಕಮಲಿ, ಕೆಲಸ ಎಲ್ಲನೂ ನಾನು ನೋಡ್ಕೊತೀನಿ, ನೀನು ಓಡ್ ಬಾ. ಹ್ಞೂ ಕಮ್ಲಿ, ಬಾ ಹೋಗುಮ್ಮ. ಕಮಲಿ, ನೀ ಕಳಸ ಒತ್ಕೊಂಡ್ ಬಾ, ನಾ ಗುಡಿ ತಕ್ಕ ಬರ್ತೀನಿ. ಅನಿಕಾ, ಕಾರ್ ಮಾತ್ರ ಅಲ್ಲ, ನನ್ನ ಕಾಲ್ ಕೂಡ ಪಂಚರ್ ಆಗೋ ಥರ ಇದೆ. ಈ ಹಾಳಾದ ಊರಿನಲ್ಲಿ ನಮ್ಗೆ ಇಳಿದ್ಗೂ ಕಷ್ಟನೇ. ಅನಿಕಾ, ಅನಿಕಾ, ನೀನೇನಾದರೂ ಈ ಊರಿನಲ್ಲಿ ರೆಸಾರ್ಟ್ ಕಟ್ಸಿದ್ಮೇಲೆ, ಅಲ್ಲ ಕಟ್ಸಿದ್ರೆ ನನ್ಗೊಂದು ಟಾರ್ ಹಾಕ್ಸ್ಕೊಡು ಅನಿಕಾ. ಆಹಾ, ನೀನ್ ನನಗೆ ಅಸಿಸ್ಟ್ ಮಾಡಕ್ ನನ್ನ ಜೊತೆ ಇದೆಯೋ ಅಥವಾ ನನ್ನ ಹತ್ರ ಕೆಲಸ ತೆಗ್ಸಕ್ಕಿದ್ಯೋ? ಋಷಿ ಗೆಸ್ಟ್ ಹೌಸ್ ಅಲ್ಲಿಲ್ಲ ಅಂತ ನಾನಿದ್ರೆ ಇವಳು ಬೇರೆ ಕಾರು, ಟಾರು, ಹೀಲ್ಸು, ಮೈ ಫುಟ್. ಎಕ್ಸಾಕ್ಟ್ಲಿ, ಮೈ ಫುಟ್. ಸ್ಟಾಪ್ ಇಟ್. ಏನ್ರೋ ಅದು ಸೋತೋದ ಆಂಟಿ? ಹೊತ್ತಿಗೆ ತವರ ಬಂದು ಕಮಲಕ್ಕ ಜೊತೆ ಕಬಡ್ಡಿ ಸೋತಾಗಿ ನೀವೇ ಅಲ್ವಾ, ಅದಕ್ಕೆ. ಎಲ್ರೂ ಕಲ್ಚ ಅವರೋದ್ರಿಂದ ಮದ್ವೆ ಯೋಗ ಬತ್ತೈತೆ ಅಂತ ಮಾಡ್ತಾವ್ರೆ. ಆದ್ರೆ ನಂಗೆ ನನ್ನ ಅಪ್ಪಯ್ಯ ಯಾರು ಅಂತ ಗೊತ್ತಾದ್ರೆ ಸಾಕು.